ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ರಿನ್ಯೂಯಬಲ್ ಎನರ್ಜಿ, ಒನ್ ಆಫ್ ದ ಪಾತ್ವೇ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ 20EE53IT ಯ ವೀಕ್ 5 ನ ಕ್ವಶನ್ ಬ್ಯಾಂಕ್ ನ ನೋಡೋಣ. ಸೊ ಫಸ್ಟ್ ಕ್ವಶನ್, Mr. X wants to test a solar PV project before commissioning. What are performance PV standard he should use? Describe the nature of test. So question ಏನಿದೆ, some person wants to test solar PV project before commissioning. Commissioning ಅಂತ ಹೇಳಿದ್ರೆ ಫೈನಲ್ ಆಗಿ ಯೂಸ್ ಮಾಡೋದಕ್ಕೆ ಶುರು ಮಾಡುವಂತ ಒಂದು ಪ್ರಾಜೆಕ್ಟ್. ಇನ್ಸ್ಟಾಲೇಷನ್ ಆಗಿಬಿಟ್ಟು ಲೈಕ್ ಕಮಿಷನಿಂಗ್ ಅಥವಾ ಗ್ರಿಡ್ ಕನೆಕ್ಷನ್ ಆದ್ರೆ ಗ್ರಿಡ್ ಗೆ ಕನೆಕ್ಟ್ ಮಾಡೋದು, ಗ್ರಿಡ್ ಗೆ ಫೈನಲ್ ಆಗಿ ಸೋಲಾರ್ PV ಸಪ್ಲೈನ ಕನೆಕ್ಟ್ ಮಾಡೋದಾಗ ಅಥವಾ ಆಫ್ ಗ್ರಿಡ್ ಆದ್ರೆ ಮನೆ ಒಳಗಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಆ ಒಂದು ಬಿಫೋರ್ ಕಮಿಷನ್ಗೆ ಯಾವ ತರ ಒಂದು ಟೆಸ್ಟ್ ಗಳನ್ನ ಮಾಡಬೇಕು, ಆ ಟೆಸ್ಟ್ಗಳು ಅಕಾರ್ಡಿಂಗ್ ಟು ವಾಟ್ ಸ್ಟ್ಯಾಂಡರ್ಡ್ ಈ ಶುಡ್ ಯೂಸ್ ಅನ್ನೋದು ಈ ಒಂದು ಕ್ವಶನ್. ಸೊ ದ ಪರ್ಫಾರ್ಮೆನ್ಸ್ ಆಫ್ PV ಸ್ಟ್ಯಾಂಡರ್ಡ್ಸ್ ನೇಮ್ಲಿ IEC 61215 and IEC 61646 ಆರ್ ದ ಯೂಸ್ ಟು ಡಿಸೈನ್ ದ PV ಮಾಡ್ಯೂಲ್ಸ್. ಇವಾಗ ಏನೆಲ್ಲ ಒಂದು ಇನ್ಸ್ಟಾಲೇಷನ್ಸ್ ಆಗಿರ್ಬೋದು ಅಥವಾ ಅದ್ರಲ್ಲಿ ಯೂಸ್ ಮಾಡುವಂತಹ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಸ್ಟ್ಯಾಂಡರ್ಡ್ ಮೇಲೆ ನಿಂತಿರುತ್ತೆ. ಲೈಕ್ ದೇ ಶುಡ್ ಯೂಸ್ ಸಮ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ಇವಾಗ ಯಾವ್ದಾದ್ರು ಐಟಮ್ಗಳು ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದ್ರೆ ಅದು ಆಸ್ ಪರ್ ಸಮ್ ಸ್ಟ್ಯಾಂಡರ್ಡ್ಸ್ ಅದು ಮ್ಯಾನುಫ್ಯಾಕ್ಚರ್ ಆಗಬೇಕು, ಅಥವಾ ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ಸಮ್ ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡಿಕೊಂಡು ಸಮ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ನ ಯೂಸ್ ಮಾಡಿಕೊಂಡು ಅದು ಇನ್ಸ್ಟಾಲೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ PV ಸ್ಟ್ಯಾಂಡರ್ಡ್ಸ್ ಯಾವ್ದು ಅಂತ ಹೇಳಿದ್ರೆ ದಟ್ ಇಸ್ IEC 61215 and IEC 6146. ಸೊ ಆಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ಯಾವ್ದೆಲ್ಲ ಡಿಫ್ರೆಂಟ್ ಟೆಸ್ಟ್ಗಳು they'll do ಬಿಫೋರ್ ಕಮಿಷನಿಂಗ್ ಅನ್ನೋದು. ಸೊ ದರ ಫಸ್ಟ್ ಒನ್ ಇಸ್ ಡಯಾಗ್ನೋಸ್ಟಿಕ್ ಅಂತ ಹೇಳಿದ್ರೆ ವಿಜುವಲ್ ಇನ್ಸ್ಪೆಕ್ಷನ್, ಹಾಟ್ ಸ್ಪಾಟ್ ಅಂದ್ರೆ ನೋಡೋದಕ್ಕೆ ಇನ್ಸ್ಟಾಲೇಷನ್ ಕಣ್ಣಲ್ಲಿ ನೋಡಿದಾಗ ಇನ್ಸ್ಟಾಲೇಷನ್ ಪ್ರಾಪರ್ ಆಗಿ ಆಗಿದೆಯಾ, ಪ್ರಾಪರ್ ಇನ್ಸ್ಟಾಲೇಷನ್ ಮಾಡಿದಾರಾ, ಆ ಇನ್ಸ್ಟಾಲೇಷನ್ಗೆ ಪ್ರಾಪರ್ ಮೆಟೀರಿಯಲ್ ಯೂಸ್ ಮಾಡಿದಾರಾ, ಪ್ರಾಪರ್ ಸೋಲಾರ್ ಪ್ಯಾನಲ್ಸ್ ಗಳು ನೀಟಾಗಿ ಅರೇಂಜ್ಮೆಂಟ್ ಆಗಿದೆಯಾ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಮೇಲೆ, ಹಾಗೆ ವೈರ್ಸ್ ಕೇಬಲ್ಸ್ ಗಳು ಪ್ರಾಪರ್ ಒಂದು ಲೈನ್ ಅಲ್ಲಿ ಕನೆಕ್ಷನ್ ಮಾಡಿದಾರಾ ಅಥವಾ ಹೇಗ್ ಬೇಕಾಗಿ ಬಿಟ್ಟಿದಾರಾ. ಅಥವಾ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ PV ಫೋಟೋವೋಲ್ಟಾಯಿಕ್ ಸೆಲ್ಸ್ ಏನಿದೆ ಅದರಲ್ಲಿ ಯಾವುದೇ ತರಹದ ಡ್ಯಾಮೇಜಸ್ ಇಲ್ವಾ, ಆ ರೀತಿ ಒಂದು ವಿಜುವಲ್ ಇನ್ಸ್ಪೆಕ್ಷನ್ ಗೆ ನಾವು ಡಯಾಗ್ನೋಸ್ಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರೆ ಏನು ವೈರ್ಗಳು ಸೋಲಾರ್ ಪ್ಯಾನಲ್ಸ್ ಇಂದ ಏನ್ ಕನೆಕ್ಟ್ ಆಗಿರುತ್ತೆ ಅದ್ರ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಪ್ರಾಪರ್ ಆಗಿದೆಯಾ ಅಂದ್ರೆ ಇನ್ಸುಲೇಷನ್ ಪ್ರಾಪರ್ ಆಗಿದೆಯಾ, ಹೇಗ್ ಬೇಕಾಗಿ ಕನೆಕ್ಟ್ ಮಾಡಿ ಹೇಗ್ ಬೇಕಾಗಿ ವೈರ್ಗಳನ್ನ ಆ ಕಡೆ ಈ ಕಡೆ ಬಿಟ್ಟಿಲ್ವಾ, ಅಥವಾ ವೆಟ್ ಲೀಕೇಜ್ ಅಂದ್ರೆ ಎಲ್ಲಾದ್ರೂ ಮಾಯಿಶ್ಚರೈಸರ್ ಇರೋ ಕಡೆ ವೈರ್ಗಳು ಕನೆಕ್ಟ್ ಆಗಿದೆಯಾ ಅನ್ನೋದು ಚೆಕ್ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಟೆಸ್ಟ್ ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸೋಲಾರ್ ಪ್ಯಾನಲ್ಸ್ ಪರ್ಫಾರ್ಮೆನ್ಸ್ ಪ್ರಾಪರ್ ಆಗಿ ಮಾಡುತ್ತೆ ಅಟ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಡೀಷನ್, STC ಅಂತ ಹೇಳಿದ್ರೆ ಇಟ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಡೀಷನ್ ಏನ್ 1000 Wh/m² ನಾವು ಏನ್ ಹೇಳ್ತೀವಿ, ಅಕಾರ್ಡಿಂಗ್ ಟು ದಟ್ ಲೋ ರೆಸಿಸ್ಟೆನ್ಸ್ ಅಲ್ಲಿ ಅದು ಸರಿಯಾಗಿ ಪವರ್ ನ ಜನರೇಟ್ ಮಾಡುತ್ತಾ. ಇವಾಗ ಫಾರ್ ಎಕ್ಸಾಂಪಲ್ 80 ವ್ಯಾಟ್ ಪೀಕ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಬಿಸಿಲು ಬಿದ್ದಾಗ 80 ವ್ಯಾಟ್ ಪೀಕ್ ಅಷ್ಟು ಪವರ್ ಅದು ಜನರೇಟ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕೆ ಇದೆಯಾ ಅಂತ ಪ್ರತಿಯೊಂದು ಸೋಲಾರ್ ಪ್ಯಾನಲ್ಸ್ ಗಳ ಪರ್ಫಾರ್ಮೆನ್ಸ್ ಟೆಸ್ಟ್ ಆಗ್ಬೇಕಾಗತ್ತೆ. ಅಂಡ್ ಥರ್ಮಲ್ ಟೆಸ್ಟ್ ಅಂದ್ರೆ ಹೀಟ್, ಅದೇ ಹೀಟ್ ನ ಎಷ್ಟು ಅದು ಸಸ್ಟೈನ್ ಮಾಡಬಹುದು ಅನ್ನೋದು. ಸೊ ಬೈಪಾಸ್ ಡಯೋಡ್ ಟೆಸ್ಟ್, ಹಾಟ್ ಸ್ಪಾಟ್ ಟೆಸ್ಟ್ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಹೀಟ್ ಅಥವಾ ಹೀಟ್ ಪ್ರೊಡ್ಯೂಸ್ ಏನಾದ್ರೂ ಆಗುತ್ತಾ ತುಂಬಾ ಹೊತ್ತು ಬಿಸಿಲಲ್ಲಿ ಇಟ್ಟಾಗ ಅನ್ನೋ ಟೆಸ್ಟ್. ಅಂಡ್ ಇರ್ರೇಡಿಯನ್ಸ್ ಅಂತ ಹೇಳಿದ್ರೆ ಬಿಸಿಲು, ಔಟ್ಡೋರ್ ಎಕ್ಸ್ಪೋಜರ್, UV ಎಕ್ಸ್ಪೋಜರ್, ಲೈಟ್ ಸೋಕಿಂಗ್ ಗೆ ಪ್ರಾಪರ್ ಆಗಿರೋ ಸೋಲಾರ್ ಪ್ಯಾನಲ್ಸ್ ಗಳು ಇನ್ಸ್ಟಾಲ್ ಆಗಿದೆಯಾ, ಅದನ್ನ ಸಸ್ಟೈನ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇರುವಂತಹ ಗುಡ್ ಕ್ವಾಲಿಟಿ ಸೋಲಾರ್ ಪ್ಯಾನಲ್ಸ್ ಗಳು ಇನ್ಸ್ಟಾಲೇಷನ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಅಂಡ್ ಎನ್ವಿರಾನ್ಮೆಂಟಲ್ ಟೆಸ್ಟ್ ಅಂತ ಹೇಳಿದ್ರೆ ಎಫೆಕ್ಟ್ ಆಫ್ ಟೆಂಪರೇಚರ್, ಹ್ಯೂಮಿಡಿಟಿ, ಡ್ಯಾಂಪು, ಹ್ಯೂಮಿಡಿಟಿ ಅಂದ್ರೆ ಪ್ರತಿಯೊಂದು ಎನ್ವಿರಾನ್ಮೆಂಟಲ್ ಚೇಂಜಸ್ಗೆ ಆ ವೆದರ್ಗೆ ಅಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಗಳು ಸಸ್ಟೈನಬಲ್ ಇದೆಯಾ ಅನ್ನೋದು. ಅಂಡ್ ಮೆಕ್ಯಾನಿಕಲ್ ಅಂತ ಹೇಳಿದ್ರೆ ಅದು ಲೋಡ್ ತಡ್ಕೊಳತ್ತಾ, ಮೆಕ್ಯಾನಿಕಲ್ ಲೋಡ್, ರೋಬಸ್ಟ್ನೆಸ್, ಅದೇ ಇಟ್ ಹ್ಯಾಸ್ ಟು ಬಿ ರಿಲಯಬಿಲಿಟಿ, ಡ್ಯೂರಬಿಲಿಟಿ ಚೆನ್ನಾಗಿರ್ಬೇಕಾಗುತ್ತೆ ಪ್ರತಿಯೊಂದು ಐಟಮ್ಸ್ ಏನ್ ಇನ್ಸ್ಟಾಲೇಷನ್ಸ್ ಯೂಸ್ ಮಾಡಿರ್ತಾರೆ ಅದು. ಆ ರೀತಿದೆಲ್ಲ ದಿಸ್ ಇಸ್ ಯೂಶುವಲಿ that IEC 61215 and IEC 61646 as per the standard. These are the important aspects we need to check ಅನ್ನೋದು. Okay. And
Next question, Mr. Y is supposed to go for installation for solar power plant. Which are the instruments and tools he need to carry with him for successful completion of solar installation? What purpose it is needed? ಇವಾಗ ಒಂದು ಸೋಲಾರ್ ಪಿ ವಿ ಪ್ರಾಜೆಕ್ಟ್ ಡಿಸೈನ್ ಆದ್ಮೇಲೆ ಲೊಕೇಶನ್ ಫೈಂಡ್ ಔಟ್ ಮಾಡಿದ್ಮೇಲೆ ಎಲ್ಲಿ ಯಾವ ಒಂದು ಲೊಕೇಶನ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಡಿಸೈಡ್ ಆದ್ಮೇಲೆ ನೆಕ್ಸ್ಟ್ ಏನ್ ಬಂತು ಇನ್ಸ್ಟಾಲೇಷನ್ ಶುರು ಮಾಡೋದು. ಸೊ ಒನ್ಸ್ ವಿ ಸ್ಟಾರ್ಟ್ ಇನ್ಸ್ಟಾಲೇಷನ್ ವಾಟ್ ಆರ್ ದ ಡಿಫ್ರೆಂಟ್ ಟೂಲ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ವಿ ನೀಡ್ ಟು ಕ್ಯಾರಿ, ಅಂದ್ರೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಯಾವ ತರಹದ ಇನ್ಸ್ಟ್ರೂಮೆಂಟ್ಸ್ಗಳು ಟೂಲ್ಸ್ಗಳು ಬೇಕಾಗುತ್ತೆ ಅನ್ನೋದು. ಸೊ ನಾರ್ಮಲಿ ಫಾರ್ ದ ಫಸ್ಟ್ ಥಿಂಗ್ ಇಸ್ ಡಿಜಿಟಲ್ ಮಲ್ಟಿಮೀಟರ್. ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಏನು ಡಿಜಿಟಲ್ ಮಲ್ಟಿಮೀಟರ್ ನಾವು ಯಾಕೆ ಯೂಸ್ ಮಾಡ್ತೀವಿ? ಟು ಮೆಷರ್ ಟು ಆರ್ ಮೋರ್ ಎಲೆಕ್ಟ್ರಿಕಲ್ ವ್ಯಾಲ್ಯೂಸ್ ಸಚ್ ಆಸ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್. ಅಫ್ಕೋರ್ಸ್ ಎನಿಬಡಿ ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಮಾಡೋರ ಹತ್ರ ನಾರ್ಮಲ್ ಆಗಿ ಡಿಜಿಟಲ್ ಮಲ್ಟಿಮೀಟರ್ಸ್ ನ ಕ್ಯಾರಿ ಮಾಡ್ತಾರೆ. ಅಂಡ್ ಕಾಂಪಾಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಇನ್ಸ್ಟಾಲೇಷನ್ ಅಂತ ಹೇಳಿದ್ರೆ ಸೋಲಾರ್ ಪ್ಯಾನಲ್ಸ್ ಮೇನ್ ಥಿಂಗ್ ಅಲ್ಲಿ. ಸೋಲಾರ್ ಪ್ಯಾನಲ್ಸ್ ಯಾವ ದಿಕ್ಕಿಗೆ ಇನ್ಸ್ಟಾಲ್ ಮಾಡಬೇಕು, ಇನ್ ವಿಚ್ ಡೈರೆಕ್ಷನ್ ದ ಓರಿಯೆಂಟೇಶನ್ ಶುಡ್ ಬಿ ಇನ್ ವಿಚ್ ಡೈರೆಕ್ಷನ್, ಪ್ರಾಪರ್ ಆಗಿ ಅದು ಸೋಲಾರ್ ರೇಡಿಯೇಷನ್ಸ್ಗೆ ಅದು ಕೂತ್ಕೋಬೇಕು ಅಂತ ಹೇಳಿದ್ರೆ ಅಟ್ ಮ್ಯಾಕ್ಸಿಮಮ್ STC ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಡೀಷನ್ ಅಲ್ಲಿ ಅದು ಪವರ್ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ದಿಕ್ಕಿನಲ್ಲಿ ಆ ಪ್ಯಾನಲ್ಸ್ ಗಳನ್ನ ಓರಿಯೆಂಟ್ ಮಾಡಬೇಕು, ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ಹಾಕಬೇಕು ಅನ್ನೋದಕ್ಕೆ ನಮ್ಗೆ ಅಫ್ಕೋರ್ಸ್ ಯಾವ ಡೈರೆಕ್ಷನ್ ಅಂತ ಚೆಕ್ ಮಾಡೋದಕ್ಕೆ ಕಾಂಪಾಸ್ ಬೇಕಾಗುತ್ತೆ ಅಲ್ವಾ. ಅಂಡ್ ನೆಕ್ಸ್ಟ್ AC/DC ಕ್ಲಾಂಪ್ ಮೀಟರ್. ಸೊ AC/DC ಕ್ಲಾಂಪ್ ಮೀಟರ್ ಇಸ್ ಯೂಶುವಲಿ ನಮ್ಗೆ ಗೊತ್ತಿದೆ ಯಾವುದೇ ತರಹದ ಕನೆಕ್ಷನ್ಸ್ ನ ರಿಮೂವ್ ಮಾಡದಲ್ಲೇ ಟೆಸ್ಟ್ ಮಾಡುವಂತ, ಡೈರೆಕ್ಟ್ ಆಗಿ ವೈರ್ ಅಕ್ರಾಸ್ ಇಟ್ಬಿಟ್ಟು ಟೆಸ್ಟ್ ಮಾಡುವಂತ ಮೀಟರ್ಸ್ಗೆ ನಾವು ಕ್ಲಾಂಪ್ ಮೀಟರ್ ಯೂಸ್ ಮಾಡ್ತೀವಿ. ಒಂದ್ಸಲ ಇನ್ಸ್ಟಾಲೇಷನ್ ಆದ್ಮೇಲೆ ಅಂಡರ್ ದ ಟೆಸ್ಟ್ ಕಂಡೀಷನ್ ಅಲ್ಲಿ ಇದು ಎಷ್ಟು ಕರೆಂಟ್ ಅದರಲ್ಲಿ ಸಪ್ಲೈ ಆಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ನಮ್ಗೆ ಕ್ಲಾಂಪ್ ಮೀಟರ್ ನೆಸೆಸಿಟಿ ಇದೆ. ಅಂಡ್ ಹೈಡ್ರೋಮೀಟರ್ ಇಸ್ ನಥಿಂಗ್ ಬಟ್ ಬ್ಯಾಟ್ರಿಯ ಮೈಂಟೆನೆನ್ಸ್ ಅಲ್ಲಿ ಅಥವಾ ಬ್ಯಾಟ್ರಿಯ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ, ಡಿಸ್ಚಾರ್ಜ್ ಎಷ್ಟಾಗ್ತಾ ಇದೆ, ಆ ಒಂದು ಟೆಸ್ಟ್ಗೆ ಹೈಡ್ರೋಮೀಟರ್ಸ್ ನೆಸೆಸಿಟಿ ಇರುತ್ತೆ. ಅಂಡ್ ಡಿಫ್ರೆಂಟ್ ಟೂಲ್ಸ್ ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್ ಟೈಮಲ್ಲಿ ವೈರ್ಗಳನ್ನ, ಕೇಬಲ್ಗಳು, ಜಂಕ್ಷನ್ ಬಾಕ್ಸಸ್, ಸೋಲಾರ್ ಪ್ಯಾನಲ್ಸ್ ಗಳಿಗೆ ಕನೆಕ್ಟ್ ಮಾಡುವಾಗ ವಿ ನೀಡ್ ವೈರ್ ಸ್ಟ್ರಿಪ್ಪರ್ಸ್. ಸೊ ಟು ಕನೆಕ್ಟ್ ಸೋಲಾರ್ ಪ್ಯಾನಲ್ಸ್ ಇಂದ ವೈರ್ಗಳನ್ನ ಅಥವಾ ಒಂದು ಪ್ಯಾನಲ್ಸ್ ಇನ್ನೊಂದು ಪ್ಯಾನಲ್ಸ್ ಸೀರೀಸ್ ಅಥವಾ ಪ್ಯಾನಲ್ ಕನೆಕ್ಷನ್ ಮಾಡೋದಕ್ಕೆ ನಮಗೆ ವೈರ್ ಸ್ಟ್ರಿಪ್ಪರ್ಸ್ ನೆಸೆಸಿಟಿ ಇದೆ, ವೈರ್ ಕ್ರಿಂಪರ್ಸ್ ನೆಸೆಸಿಟಿ ಇದೆ. ಅಂಡ್ ಕಟ್ಟಿಂಗ್ ಪ್ಲೇಯರ್ಸ್ ಬೇಕಾಗುತ್ತೆ ಫಾರ್ ಆಲ್ ದ ಪರ್ಪಸ್ ಆಫ್ handling all the instruments, and screwdrivers to tighten the junction boxes and mounting structures, spanners we need, and socket wrenches we need, and hammers for mounting structures we need, testers, drilling machines for drilling the ಗ್ರೌಂಡ್ ಲೆವೆಲ್ ಆಗಿರ್ಬೋದು ಅಥವಾ ರೂಫ್ ಟಾಪ್ ಅಂದ್ರೆ ರೂಫ್ ಟಾಪ್ ಅಲ್ಲಿ ಇರಬಹುದು. ಅಂಡ್ ನೈಫ್ ಟು ಕಟ್ ದ ವೈರ್ಸ್ and cables, hacksaw blades, and including these instruments and tools. Normally installations anta bandaga it is in general with what are the different tools and instruments ಅನ್ನೋದು ಬರೆದ್ರೆ ಸಾಕಾಗತ್ತೆ. ಅಂಡ್ ಸೇಫ್ಟಿ ಪ್ರಿಕಾಷನ್ಸ್ ಮೈನ್ ಥಿಂಗ್. ನಾವು ಏನೇ ಟೂಲ್ಸ್ ಯೂಸ್ ಮಾಡಿದ್ರು, ಯಾವುದೇ ತರದ ಇನ್ಸ್ಟ್ರೂಮೆಂಟ್ ಇನ್ಸ್ಟಾಲೇಷನ್ ಮಾಡುವಾಗ ಮೈನ್ ಥಿಂಗ್ ಆಗಲಿ ವರ್ಕರ್ಸ್ ಹ್ಯಾಸ್ ಟು ಟೇಕನ್ ಕೇರ್ ಆಫ್ ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟ್. ದಟ್ ಇಸ್ ದ ಫಸ್ಟ್. ನೀವು ಯಾವುದೇ ತರದ ಸೇಫ್ಟಿ ಇಲ್ದಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಮೇಲೆ ಅಥವಾ ಗ್ರೌಂಡ್ ಅಲ್ಲೇನೆ ದೊಡ್ಡ ದೊಡ್ಡ ಐಟಮ್ಸ್ ಗಳ ಜೊತೆ ನೀವು ವರ್ಕ್ ಮಾಡುವಾಗ ವಿ ನೀಡ್ ಟು ಟೇಕ್ ಸೇಫ್ಟಿ ಫಸ್ಟ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ವರ್ಕ್ ವಿ ನೀಡ್ ಟು ವೇರ್ PPE ಕಿಟ್, ಪರ್ಸನಲ್ ಪ್ರೊಟೆಕ್ಟಿವ್ ಕಿಟ್ ಅಂತ ಹೇಳ್ತೀವಿ. ಹಾಗೇನೆ ಅಥವಾ ರೋಪ್ಗಳನ್ನ ಕಟ್ಕೊಳ್ಳೋದಾಗಿರ್ಬೋದು, ಹೈಟ್ ಅಲ್ಲಿ ವರ್ಕ್ ಮಾಡುವಾಗ ಆ ತರದ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ನ ವಿ ನೀಡ್ ಟು ಟೇಕ್ ಅನ್ ಕೇರ್. And next, Mr. Z is proceeding forward to install solar power plant. What are the safety measures do you recommend him to follow, both DC and AC side wiring, and why? ಇಲ್ಲಿ ನೋಡಿ ಮೈನ್ ಥಿಂಗ್ ಆಗಿ ಸೋಲಾರ್ PV ಸಿಸ್ಟಮ್ ಅಂತ ಹೇಳಿದಾಗ ನಮ್ಗೆ AC ಮತ್ತೆ DC ಎರಡೂ ತರಹದ ವೈರಿಂಗು ಮಾಡ್ಬೇಕಾಗುತ್ತೆ. ಬಿಕಾಸ್ ಸೋಲಾರ್ ಪ್ಯಾನಲ್ಸ್ ಜನರೇಟ್ಸ್ DC ಸಪ್ಲೈ. ಆ ಒಂದು DC ನ ನಾವು ಇನ್ವರ್ಟರ್ಸ್ ಯೂಸ್ ಮಾಡ್ಬಿಟ್ಟು AC ಆಗಿ ಕನ್ವರ್ಟ್ ಮಾಡಿ AC ಸಪ್ಲೈ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲಿ DC ವೈರಿಂಗ್ ಆಸ್ ವೆಲ್ ಆಸ್ AC ವೈರಿಂಗ್ ಎರಡೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ವೈಲ್ ಇನ್ಸ್ಟಾಲಿಂಗ್ ಸೋಲಾರ್ PV ಪ್ರಾಜೆಕ್ಟ್ಸ್, some common safety measures are wearing
ಇನ್ಸುಲೇಟೆಡ್ ಸೇಫ್ಟಿ ಗ್ಲೌಸ್. ಇನ್ಸುಲೇಟೆಡ್ ಅಂತ ಹೇಳಿದ್ರೆ ನಾವು ಅಫ್ಕೋರ್ಸ್ ಎಲೆಕ್ಟ್ರಿಸಿಟಿ ಜೊತೆಗೆ ಕೆಲಸ ಮಾಡ್ತಿದೀವಿ ಅಂತ ಹೇಳಿದಾಗ ಗ್ಲೌಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅಥವಾ ಯೂಸ್ ಮಾಡುವಂತ ಟೂಲ್ಸ್ ಆಗಿರ್ಬೋದು, ಇನ್ಸುಲೇಷನ್ಸ್ ಇದ್ದೇ ಇರುತ್ತೆ. ಸೊ ವೇರ್ ಇಂಡಸ್ಟ್ರಿಯಲ್ ಶೂಸ್ ವೈಲ್ ವರ್ಕಿಂಗ್ ಆನ್ ದ ಸಿಸ್ಟಮ್ and do not touch panel junction box during the day time, because during the day time ಯಾಕೆ ಟಚ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಸಲ ಸೋಲಾರ್ ಪ್ಯಾನ್ಗೆ ವೈರ್ ಕನೆಕ್ಟ್ ಮಾಡಿಬಿಟ್ರೆ ಅದು ಅದ್ರ ಪಾಡಿಗೆ ಅದು ಪವರ್ನ ಜನರೇಟ್ ಮಾಡ್ತಾ ಇರುತ್ತೆ. ಸೊ ಡ್ಯೂರಿಂಗ್ ಡೇ ಟೈಮ್ ಅಲ್ಲಿ ಪವರ್ ಅಫ್ಕೋರ್ಸ್ ನೀವು ಸುಮ್ಮನೆ ಬಿಸಿಲು ಇರಲಿಲ್ಲ ಅಂತಂದ್ರೆ ಸುಮ್ಮನೆ ಲೈಟ್ ಇತ್ತು ಅಂತ ಹೇಳಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅದು ಪವರ್ ಕೂಡ ಜನರೇಟ್ ಆಗ್ತಾ ಇರ್ತಾರೆ. ಸೊ ವಿ ಶುಡ್ ನಾಟ್ touch any junction boxes during the daytime, and as DC voltage is always present whenever the solar modules are exposed to sunlight. So off MCB in solar combiner boxes of the solar array before you work on them. Of course ಮನೆಗಳಲ್ಲೂ ಕೂಡ ನಾವು ಕೆಲಸ ಮಾಡಬೇಕು ಅಥವಾ ಯಾವುದೋ ಒಂದು ಸ್ವಿಚ್ ಬೋರ್ಡ್ ಅಥವಾ ಯಾವುದೋ ಒಂದು equipments ಅಲ್ಲಿ ನಾವು ಕೆಲಸ ಮಾಡಬೇಕು ಅಂದ್ರೆ ಮೇನ್ ಸ್ವಿಚ್ ಅನ್ನ ಆಫ್ ಮಾಡ್ಕೊಳ್ಳೋ ತರ ಒಂದು ಸೋಲಾರ್ PV ಒಂದು ಸಿಸ್ಟಮ್ ಅಲ್ಲೂ ಕೂಡ we need to take care that, and always check positive and negative polarity before ಯಾವುದೇ ತರದ ಮಲ್ಟಿಮೀಟರ್ ಅಥವಾ ಕ್ಲಾಂಪ್ ಮೀಟರ್ ಯೂಸ್ ಮಾಡುವಾಗ ಪೊಲಾರಿಟಿನ ಚೆಕ್ ಮಾಡಬೇಕಾಗತ್ತೆ. ಅಂಡ್ ಆಲ್ವೇಸ್ ಕನೆಕ್ಟ್ ಪಾಸಿಟಿವ್ ವೈರ್ ಲಾಸ್ಟ್ ಆಫ್ಟರ್ ಕಂಪ್ಲೀಷನ್ ಅಂತ ಹೇಳಿದ್ರೆ ಫಸ್ಟ್ ನಾವೇನು ಫೇಸು ನ್ಯೂಟ್ರಲ್ ಅಥವಾ DC ಅಂತ ತಗೊಂಡಾಗ ಪಾಸಿಟಿವ್ ನೆಗೆಟಿವ್ ಅಂತ ತಗೊಳ್ತೀವೋ ಫಸ್ಟ್ ನೆಗೆಟಿವ್ ಕನೆಕ್ಟ್ ಮಾಡ್ಬಿಟ್ಟು ಅದಾದ ನಂತರ ಫೇಸ್ ಲೈವ್ ವೈರ್ಸ್ ನಾವು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಅಂಡ್ AC ಸೈಡ್ ವೈರಿಂಗ್ ಅಂತ ನಾವು ತಗೊಂಡ್ರೆ ಇಟ್ ಇಸ್ ಅ ಸೀಕ್ವೆನ್ಸ್ ಆಕ್ಷನ್ ಮಸ್ಟ್ ಬಿ ಫಾಲೋಡ್. ಏನು ನಾರ್ಮಲ್ ಆಗಿ ಮನೆಗಳಲ್ಲಿ AC ವೈರಿಂಗ್ ಅಥವಾ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವ ತರದ ಒಂದು ಪ್ರೊಸೀಜರ್ಸ್ ನ ಅರ್ಥಿಂಗ್ ಗೆ ನಾವು ಫಾಲೋ ಮಾಡ್ತೀವೋ ದಟ್ ಸೇಮ್ ಟೈಪ್ ಆಫ್ ಅರ್ಥಿಂಗ್ ಕೂಡ ಇಟ್ ಇಸ್ ನೆಸೆಸರಿ ಇನ್ ಸೋಲಾರ್ PV ಮಾಡ್ಯೂಲ್ಸ್. ಅಂಡ್ ಬ್ಯಾಟ್ರಿ ಮೇನ್ ಥಿಂಗ್ ಆಗಿ ಇಲ್ಲಿ ಸ್ವಲ್ಪ ಡೇಂಜರಸ್ ಕಾಂಪೋನೆಂಟ್ ಅಂತ ನಾವು ಸೋಲಾರ್ PV ಸಿಸ್ಟಮ್ ಅಲ್ಲಿ ತಗೊಳ್ಳೋದಾದ್ರೆ ಬ್ಯಾಟ್ರಿ, ಬಿಕಾಸ್ ಅದು ಯಾವುದೇ ಕಾರಣಕ್ಕೂ ಲೈಕ್ ಥರ್ಮಲ್ ಅಂತ ಏನು ಹೀಟ್ ಆಗಬಾರ್ದು, ಅದು ಬಿಸಿ ಆಗಬಾರ್ದು, ಅಥವಾ ಅದರ ಪೊಲಾರಿಟೀಸ್ ಆಗಿರ್ಬೋದು, ಅದಕ್ಕೆ ಕನೆಕ್ಟ್ ಮಾಡುವಂತಹ ವಯರ್ಸ್ ಕೇಬಲ್ಸ್ ಗಳು ಇರ್ಬೋದು, ಯಾವುದೇ ತರದ ಶಾರ್ಟ್ ಸರ್ಕ್ಯೂಟ್ಗೆ ಸಂಭವವನ್ನು ಮಾಡಿ ಕೊಡದ ಹಾಗೆ ನಾವು ಅದು ಕನೆಕ್ಟ್ ಮಾಡಿದಾಗ ಆಲ್ವೇಸ್ ಇಟ್ ಇಸ್ ಸೇಫ್. ಅದರ್ವೈಸ್ ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಅಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ ಇನ್ಫ್ಲಮೇಬಲ್ ಆಗಿರುತ್ತೆ, ಅಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಆಲ್ವೇಸ್ ಟೇಕ್ ಕೇರ್ in the battery side. And safety measures provide ventilation. Of course batteries ಅಂತ ತಗೊಂಡಾಗ ಆಲ್ವೇಸ್ ವೆಂಟಿಲೇಷನ್ ಅಲ್ಲಿ ಬ್ಯಾಟ್ರಿಗಳನ್ನ ಇಡಬೇಕಾಗತ್ತೆ, ಬಿಕಾಸ್ ಅದು ನೀಟಾಗಿ ಅಲ್ಲಿ ವೆಂಟಿಲೇಷನ್ ಗಾಳಿ ಆಡ್ತಾ ಇದ್ರೆ ಅದು ತುಂಬಾ ಟೆಂಪರೇಚರ್ ಜಾಸ್ತಿ ಆಗುವಂಥದ್ದು ಇದನ್ನ ತಪ್ಪತ್ತೆ. ಸೊ ನೋ ಸ್ಮೋಕಿಂಗ್ ವೇರಿಂಗ್ ಸೈನ್ ಔಟ್ ಸೈಡ್. ಸೊ ರಿಸ್ಕ್ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಪ್ರೆಸೆಂಟ್ ಅಂದ್ರೆ ಕೆಮಿಕಲ್ ಏನಿರುತ್ತೆ ದಟ್ ಇಸ್ ಹಾರ್ಮ್ಫುಲ್ ಫಾರ್ ಸ್ಕಿನ್ ಅಂಡ್ it cannot be comes in direct contact. And wear safety glasses for protecting eye from acid in case ಅದೇನಾದ್ರೂ ರಿಲೀಸ್ ಆಗ್ತಾ ಇದೆ in case ಅಲ್ಲಿ ಅಂತ ಹೇಳಿದಾಗ we need to wear safety glasses, and we should not touch, and ಅದ್ರ ಪಕ್ಕದಲ್ಲಿ ಯಾವುದೇ ತರದ ಫೈರ್ ನ ತಗೊಂಡು ಹೋಗದೆ ಇರೋದು ಮೇನ್ ಥಿಂಗ್. ಇನ್ನ ರಿಸ್ಕ್ ಆಫ್ ಶಾರ್ಟ್ ಸರ್ಕ್ಯೂಟ್ ಅಂತ ಬಂದಾಗ ಬ್ಯಾಟ್ರಿಗಳಲ್ಲಿ if two terminals of battery are accidentally shorted, normally ಎರಡು ಟರ್ಮಿನಲ್ಸ್ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಆಕ್ಸಿಡೆಂಟ್ ಆಗಿ ಏನಾದ್ರೂ ಕಮ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಇಟ್ ಮೇ ಲೀಡ್ ಟು ಎಕ್ಸ್ಪ್ಲೋಡ್ ದ ಬ್ಯಾಟ್ರಿ. ಸೊ ಆಲ್ವೇಸ್ ವಿ ಶುಡ್ ಟೇಕನ್ ಕೇರ್ ದಟ್ ಪೊಲಾರಿಟಿ ಅಂಡ್ ಕನೆಕ್ಷನ್ಸ್ ಆಫ್ ದ ಬ್ಯಾಟ್ರಿ ಸೀರೀಸ್. ನಾರ್ಮಲ್ ಆಗಿ ಯಾವುದೇ ತರಹದ ಬ್ಯಾಟ್ರಿ ಇಡುವಂತಹ ಜಾಗದಲ್ಲಿ ಒಂದೇ ಕಡೆ ಬ್ಯಾಟ್ರೀಸ್ಗಳನ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಅಂತ ಒಂದು ಟೈಮಲ್ಲಿ ಅದರ ಒಂದು ಸೀರೀಸ್ ಕನೆಕ್ಷನ್ ಪ್ಯಾರಲಲ್ ಕನೆಕ್ಷನ್ ಮಧ್ಯದಲ್ಲಿ ಯಾವುದೇ ತರದ ಶಾರ್ಟ್ ಆಗಿಲ್ಲ ಕನೆಕ್ಷನ್ ಅನ್ನೋದನ್ನ ನಾವು ಆಲ್ವೇಸ್ ಟೇಕನ್ ಕೇರ್ ದಟ್. ಅಂಡ್ ಕನೆಕ್ಟರ್ಸ್ ಏನು ಸೋಲಾರ್ ಪ್ಯಾನೆಲ್ಸ್ ಗಳ ಕನೆಕ್ಟರ್ಸ್ ಏನಿದೆ ಒಂದಕ್ಕೊಂದು ಸೀರೀಸ್ ಅಥವಾ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಇನ್ ಡಿಫ್ರೆಂಟ್ ಟೈಪ್ ಆಫ್ MC4s ನಾವು ಯೂಸ್ ಮಾಡ್ತೀವೋ ದಟ್ ಶುಡ್ ಬಿ ಪ್ರಾಪರ್ಲಿ ಕ್ರಿಮ್ಡ್ ಅಂಡ್ ವೈಲ್ ಎಕ್ಸೆಟ್ ದ ಸೇಫ್ ಕನೆಕ್ಷನ್ಸ್. ಪ್ರಾಪರ್ ಆಗಿ ನಾವು ಅಲ್ಲಿ ಯಾವುದೇ ತರದ ಲೀಕೇಜ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ರಿಂಪ್ ಇಟ್ ಪ್ರಾಪರ್ಲಿ. ಅಂಡ್ ಪರ್ಸನಲ್ ಸೇಫ್ಟಿ ಆಲ್ವೇಸ್ ಹೈಟ್ ಅಲ್ಲಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ಟೇಕನ್ ಕೇರ್ ದಟ್ ವಿತ್ ರೋಪ್ ಆಗಿರ್ಬೋದು ಅಥವಾ PPE ಕಿಟ್ ಆಗಿ ಆ ಥರದ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ವಿ ನೀಡ್ ಟು ಫಾಲೋ. ಅಂಡ್ ರಿಸ್ಕ್ ಅಂತ ತಗೊಂಡ್ರೆ ಇನ್ ಕನ್ಸ್ಟ್ರಕ್ಷನ್ ಸೈಟ್ ಹೆಡ್ ಇಂಜುರಿ ಆರ್ ಕಾಮನ್ ಕಾಸ್ ಆಫ್ ಫೀಟಲ್ ಇಂಜುರೀಸ್. ಸೊ ಅದಕ್ಕೆ ನಾರ್ಮಲಿ ಹೆಡ್ ಇಂಜುರಿ ಆಗಬಾರ್ದು ಅಂತ ಹೇಳಿದ್ರೆ ಅಫ್ಕೋರ್ಸ್
ಹೆಲ್ಮೆಟ್ಸ್ ಅಂಡ್ ಕಣ್ಣು ಸೇಫ್ಟಿಗೆ ಲೈಕ್ ಗಾಗಲ್ಸ್ ಯೂಸ್ ಮಾಡುವುದು. ಈ ತರ ಕೆಲವೊಂದು ಕಾಮನ್ ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ವಿ ನೀಡ್ ಟು ಫಾಲೋ. ಓಕೆ, ಅಂಡ್ ನೆಕ್ಸ್ಟ್ Mr. Yes would like to install a solar power plant. Guide him in his installation process by giving him step-by-step instructions. The panels, ಸೊ ಇಲ್ಲಿ ಏನೇ ಕೇಳ್ತಾ ಇದ್ದಾರೆ, ಇನ್ಸ್ಟಾಲೇಷನ್ ಪವರ್ ಪ್ಲಾಂಟ್ ಮಾಡುವಂತ ಒಬ್ಬ ವ್ಯಕ್ತಿಗೆ ಜಸ್ಟ್ ಹೇಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಗಿರುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಲೊಕೇಶನ್ ನ ಫೈಂಡ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಕಮಿಷನ್ ವರೆಗೂ ವಾಟ್ ಆರ್ ದ ಸ್ಟೆಪ್ಸ್ ವಿ ನೀಡ್ ಟು ಫಾಲೋ ಅನ್ನೋದು ಈ ಕ್ವಶನ್. ಸೊ ಏನೇನು ಸ್ಟೆಪ್ಸ್? ನಾರ್ಮಲ್ ಆಗಿ ಸ್ಟೆಪ್ 1 ಇಸ್ ಕಾಂಪಾಸ್ ಯೂಸ್ ಮಾಡಿಕೊಂಡು ಐದರ್ ರೂಫ್ ಟಾಪ್ ಅಥವಾ ಗ್ರೌಂಡ್ ಲೆವೆಲ್ ಆದ್ರೆ ಮ್ಯಾಗ್ನೆಟಿಕ್ ಲೈಕ್ ಅಲ್ಲಿ ಇರುವಂತಹ ಒಂದು ಲೊಕೇಶನ್ ಅಲ್ಲಿ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ಓರಿಯೆಂಟ್ ಮಾಡಬೇಕು, ಹಾಗಾದ್ರೆ ಅದಕ್ಕೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಫಸ್ಟ್ ಸ್ಟೆಪ್. ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ MMS ಪ್ರಾಪರ್ಲಿ ಅಂತ ಹೇಳಿದ್ರೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಯಾವ ಒಂದು ಫೇಸ್ ಟುವರ್ಡ್ಸ್ ಸೌತ್ ಡೈರೆಕ್ಷನ್ ಅಂಡ್ ಮಾರ್ಕ್ ದ ಪಾಯಿಂಟ್ಸ್. Step 3, construct the appropriate footing in the place where marking are drawn. Mark as per compass ಯೂಸ್ ಮಾಡ್ಬಿಟ್ಟು ಮೌಂಟಿಂಗ್ ಸ್ಟ್ರಕ್ಚರ್ಸ್ ಯಾವ ಒಂದು ಡೈರೆಕ್ಷನ್ ಗೆ ಪ್ಯಾನಲ್ಸ್ ಗಳನ್ನ ಕೂರಿಸಬೇಕು, ಆ ಪ್ಯಾನಲ್ಸ್ ಗಳು ಕೂರಿಸೋದಕ್ಕೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ದಟ್ ಫೂಟಿಂಗ್ ಹೇಗಾಗ್ಬೇಕು ಅನ್ನೋದು ಐದರ್ ಮೇ ಬಿ ಈಗ ಖಾಲಿ ಒಂದು ರೂಫ್ ಟಾಪ್ ಇತ್ತು, ಒಂದು ಟೆರೆಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಹೈಟ್ ಅಲ್ಲಿ MMS ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಎಷ್ಟು ಹೈಟ್ ಅಲ್ಲಿ ಹಾಕ್ಬೇಕು, ಅಥವಾ ಆಲ್ರೆಡಿ ಕೆಲವೊಂದು ರೂಫ್ ಗಳು ಏನಿರುತ್ತೆ ಅಂತ ಹೇಳಿದ್ರೆ ಓರಿಯೆಂಟೇ ಆಗಿರುತ್ತೆ, ಅದ್ರ ಮೇಲೆ ಎಷ್ಟು ಹೈಟ್ ನ ಒಂದು ಚಿಕ್ಕ ಚಿಕ್ಕ ಜಸ್ಟ್ ಲೈಕ್ ಸ್ಕ್ರೂ ಅಂಡ್ ಹೋಲ್ಡರ್ಸ್ ಹಾಕ್ಬಿಟ್ಟು ನೀಟಾಗಿ ಇನ್ಸ್ಟಾಲ್ ಮಾಡ್ಬೋದು. ಆ ರೀತಿ ಒಂದು ಡಿಸೈಡ್ ಮಾಡ್ಬೇಕಾಗತ್ತೆ. ಅಂಡ್ ಟಿಲ್ಟ್ ಆಂಗಲ್ ಎಷ್ಟು ಕೊಡಬೇಕು ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ. ಈಗ ಲ್ಯಾಂಜಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ನಾವ್ ಯಾಕೆ ಕನ್ಸಿಡರ್ ಮಾಡ್ತೀವಿ ಒಂದು ಸೋಲಾರ್ ಪ್ಯಾನಲ್ಸ್ ಅಥವಾ ಸೋಲಾರ್ PV ಪ್ರಾಜೆಕ್ಟ್ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಅಕಾರ್ಡಿಂಗ್ ಟು ದಟ್ ಲ್ಯಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಮೇಲೆ ಅದು ಎಷ್ಟು ಆಂಗಲ್ ಅಲ್ಲಿ ಟಿಲ್ಟ್ ಆಗ್ಬೇಕು ಸೋಲಾರ್ ಪ್ಯಾನಲ್ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಒಂದು ಎಷ್ಟು ಆಂಗಲ್ ಅಲ್ಲಿ ಟಿಲ್ಟ್ ಆಗ್ಬೇಕು ಅನ್ನೋದು ಡಿಪೆಂಡ್ಸ್ ಆನ್ ದ ಆ ಪರ್ಟಿಕ್ಯುಲರ್ ಲೊಕೇಶನ್ ನ ಲ್ಯಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಪೋರ್ಟ್ ಅಂಡ್ ರಾಕಿಂಗ್ ಕಾನ್ಫಿಗರೇಷನ್ ಮಾಡ್ಬೇಕಾಗತ್ತೆ. ಅಂಡ್ ಓವರ್ ಆಲ್ ಸೋಲಾರ್ ಮಾಡ್ಯೂಲ್ಸ್ ನ ಸಿಸ್ಟಮ್ ಸೈಜ್ ಅಂಡ್ ವೆಯ್ಟ್ ನೋಡ್ಬೇಕಾಗತ್ತೆ. ಅಂದ್ರೆ ದೊಡ್ಡ ದೊಡ್ಡ ಪ್ಯಾನಲ್ಸ್ ಹಾಕಿದ್ರೆ ಏನಾಗುತ್ತೆ, ಅದ್ರ ವೆಯ್ಟ್ ಜಾಸ್ತಿ ಇರುತ್ತೆ, ಆ ವೆಯ್ಟ್ ನ ತಡ್ಕೊಳ್ಳುವಷ್ಟು ಮೌಂಟಿಂಗ್ ಸ್ಟ್ರಕ್ಚರ್ಸ್ ಮೆಕ್ಯಾನಿಕಲ್ ಲೋಡ್ ಅನ್ನ ಕ್ಯಾರಿ ಮಾಡುತ್ತಾ. ಅಕಾರ್ಡಿಂಗ್ ಟು ದಟ್ ಸೋಲಾರ್ ಪ್ಯಾನಲ್ಸ್ ನ ವೆಯ್ಟೇಜ್ ಮೇಲೆ ನಾವು ಮೌಂಟಿಂಗ್ ಸ್ಟ್ರಕ್ಚರ್ಸ್ ಎಷ್ಟು ಗಟ್ಟಿಮುಟ್ಟಾಗಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗ್ರೌಂಡ್ ಲೆವೆಲ್ ಗ್ರೌಂಡ್ ಅಂದ್ರೆ ನಾರ್ಮಲಿ ರೂಫ್ ಟಾಪ್ ಅಲ್ದಲ್ಲೇ ಏನ್ ಗ್ರೌಂಡ್ ಅಲ್ಲಿ ನಾವು ಗ್ರೌಂಡ್ ಮೌಂಟೆಡ್ ಪ್ಯಾನಲ್ಸ್ ಗಳನ್ನ ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡುವಾಗ ಅದರ ಸಾಯಿಲ್ ಟೆಸ್ಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಮಟ್ಟಿಗೆ ಪ್ಯಾನಲ್ ಸೋಲಾರ್ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ನಾವು ಇನ್ಸ್ಟಾಲ್ ಮಾಡಬಹುದು, ಅದು ಎಷ್ಟು ವರ್ಷ. ಈಗ ಸೋಲಾರ್ PV ಪ್ರಾಜೆಕ್ಟ್ ಅಂತ ಹೇಳಿದ್ರೆ 25 years. ಆ 25 years ಅದು ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳು ಡ್ಯೂರೇಬಿಲಿಟಿ ಬರ್ಬೇಕಾಗತ್ತೆ. ಹಾಗಾಗಿ ಸಾಯಿಲ್ ಟೆಸ್ಟಿಂಗ್ ಇಸ್ ಇಂಪಾರ್ಟೆಂಟ್. ಅಂಡ್ ಫೂಟಿಂಗು ಡಿಸೈಡ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಲಮ್ಸ್ not least spaced, loads on footing are less, and safe bearing capacity of the soil is generally high. And isolated footing ಅಥವಾ ಕಂಬೈನಿಂಗ್ ಫೂಟಿಂಗು ಅಥವಾ ಕನ್ಸ್ಟ್ರಕ್ಷನ್ ಮೌಂಟಿಂಗು ಈ ರೀತಿದಂತ ಕೆಲವೊಂದು ಡಿಪೆಂಡ್ಸ್ ಆನ್ ಗ್ರೌಂಡ್ ಅಥವಾ ಸಾಯಿಲ್ ಅಥವಾ ಸೋಲಾರ್ ರೂಫ್ ಟಾಪ್ ನ ಒಂದು ಅದ್ರ ಮೇಲೆ ನಾವು ಯಾವ ತರ ಒಂದು ಫೂಟಿಂಗ್ ಮೌಂಟಿಂಗ್ ಸ್ಟ್ರಕ್ಚರ್ ಗೆ ಫೂಟಿಂಗ್ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಬೇಕಾಗತ್ತೆ. ಇದನ್ನ ಇನ್ ಜನರಲ್ ಆಗಿ ನೀವು ಬರೆದ್ರು ಕೂಡ ಆಗುತ್ತೆ. ಅಂಡ್ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕಾಂಕ್ರೀಟ್ ಹಾಕೋದಾಗಿರ್ಬಹುದು. ಇಷ್ಟು ದಿವಸ ಅದಕ್ಕೆ ಕಾಂಕ್ರೀಟ್ RCC ಅಂತ ನಾವೇನ್ ಹೇಳ್ತೀವಿ, ದ ಪ್ರಾಪರ್ ಪೋಲ್ಸ್ ಗಳನ್ನ ಕಟ್ಬೇಕಾಗತ್ತೆ. ಆ ಪೋಲ್ಸ್ ಮೌಂಟಿಂಗ್ ಸ್ಟ್ರಕ್ಚರ್ ಪೋಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಪ್ರಾಪರ್ ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಪ್ಯಾನೆಲ್ ವೈರಿಂಗ್, ಆ ಮೌಂಟಿಂಗ್ ಸ್ಟ್ರಕ್ಚರ್ ಮೇಲೆ ಪ್ಯಾನೆಲ್ ಗಳನ್ನ ಕೂರಿಸ್ಬಿಟ್ಟು ಪ್ಯಾನೆಲ್ ಗಳನ್ನ ನಟ್ಟು ಬೋಲ್ಟ್ ಗಳಿಂದ ಟೈಟ್ ಮಾಡಿದ ನಂತರ ವೈರಿಂಗ್ ಶುರುವಾಗುತ್ತೆ. ಸೊ ಐದರ್ ಮೇ ಬಿ ಆ ಪ್ಯಾನೆಲ್ಸ್ ಗಳನ್ನ ಐದರ್ ಸೀರೀಸ್ ಅಥವಾ ಪ್ಯಾರಲ್ ಕನೆಕ್ಟ್ ಮಾಡ್ಬೇಕು. ಅಕಾರ್ಡಿಂಗ್ ಟು ನಮ್ಮ ಡಿಸೈನ್ ಎಲ್ಲ ನಾರ್ಮಲಿ ಡಿಸೈಡ್ ಮಾಡಿರ್ತೀವಿ. ಆ ರೀತಿ AC ಮತ್ತೆ DC
ವೈರಿಂಗ್ ಮಾಡ್ತೀವಿ, ಪ್ಯಾನಲ್ ವೈರಿಂಗ್ ಆದ ನಂತರ ಸೊ ಯೂಶುವಲಿ ವಿ ಗೋ ಟು the AC component side and DC component side ಅಲ್ಲಿ AC voltage can easily step up or step down using, of course, AC. Now we know that it is very easy to transmit from one place to another place. ಹಾಗೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಯೂಸಿಂಗ್ ಟ್ರಾನ್ಸ್ಫಾರ್ಮರ್ಸ್ ನ ಮಾಡಬಹುದು. ಅದೇ ಡಿಸಿ ಏನಾಗುತ್ತೆ ಅಂತ ಹೇಳಿದ್ರೆ ಸೋಲಾರ್ ಮಾಡೆಲ್ಸ್ ಇನ್ ಸೀರೀಸ್ ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡುವಾಗ ಇಟ್ ಆಡ್ ಅಪ್ ಆಗುತ್ತೆ ಡಿಸಿಲಿ. ಸೊ ವಿ ಹ್ಯಾವ್ ಟು ಟೇಕ್ ಅನ್ ಕೇರ್ ದಟ್. And AC continuously changes polarity, which gives the repulsive shock, makes it easier to pull. In DC wiring side anta ತಗೊಳ್ದ್ರೆ normally continuous flow of direction making it difficult to pull your hands away if comes in contacted. So these are the different steps. ಹೇಗೆ ಫಸ್ಟ್ ಲೊಕೇಶನ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಆ ಲೊಕೇಶನ್ ನಲ್ಲಿ ಕಂಪಾಸ್ ಯೂಸ್ ಮಾಡಿ ಯಾವ ಒಂದು ಡೈರೆಕ್ಷನ್ಗೆ ಸೋಲಾರ್ ಪ್ಯಾನಲ್ಸ್ ಗಳು ಓರಿಯೆಂಟ್ ಆಗಬೇಕು, ಓರಿಯೆಂಟ್ ಆದ ನಂತರ ಅದಕ್ಕೆ ತಕ್ಕನಾಗೆ ಹೇಗೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಬೇಕು ಅನ್ನೋ ಒಂದು ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ RCC ಅಥವಾ ಕಾಂಕ್ರೀಟ್ ನ ಯೂಸ್ ಮಾಡಿಬಿಟ್ಟು ನಾವು ಪ್ರಾಪರ್ ಪೋಲ್ಸ್ ಅಂಡ್ ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಬಂದೋಬಸ್ತಾಗಿ ಅದನ್ನ ಇನ್ಸ್ಟಾಲ್ ಮಾಡಿದ ನಂತರ ಆ ಮೌಂಟಿಂಗ್ ಸ್ಟ್ರಕ್ಚರ್ ಮೇಲೆ ನಾವು ಸೋಲಾರ್ ಪ್ಯಾನಲ್ಸ್ ಗಳನ್ನ ನಟ್ಟು ಬೋಲ್ಟ್ ಇಂದ ಟೈಟ್ ಮಾಡಿ ಇನ್ಸ್ಟಾಲ್ ಮಾಡ್ತೀವಿ. ಅದಾದ ನಂತರ we can do wire. These are the steps. Next, while installing solar power plant, Mr. X found that upper terminal of 5 terminal socket is not connected to any point inside the switchboard. We should have it on connected. What happens if it is left unconnected? ಇಲ್ಲಿ ಏನ್ ಕೇಳಿದ್ದಾರೆ, while installing the solar power plant, Mr. X found that upper terminal 3/5 terminal socket is not connected. ಯಾವುದೋ ಒಂದು ಸಾಕೆಟ್ ಅಥವಾ ಒಂದು ಟರ್ಮಿನಲ್ ಕನೆಕ್ಟ್ ಆಗಿಲ್ಲ ಅಂತಂದ ಕೇಸಲ್ಲಿ ಏನಾಗ್ಬೋದು ಅಥವಾ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಕ್ವಶನ್. ಸೊ ಫಾರ್ ದಿಸ್ ಸೊಲ್ಯೂಷನ್ ಅಥವಾ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಇಟ್ ಇಸ್ ರಿಲೇಟೆಡ್ ಟು ದ ಅರ್ಥಿಂಗ್. ಏನು ನಾವು 3-pin ಸಾಕೆಟ್ ಅಂತ ಹೇಳಿದಾಗ ಅಲ್ಲಿ ಫೇಸು, ನ್ಯೂಟ್ರಲ್ ಮತ್ತೆ ಅರ್ಥಿಂಗ್ ಪಾಯಿಂಟ್ಸ್ ಏನ್ ಬರುತ್ತೆ, ದಟ್ ಇಸ್ ಆಲ್ವೇಸ್ ಯಾವುದೇ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಹೇಳಿದಾಗ ಅರ್ಥಿಂಗ್ ಅಂಡ್ ಗ್ರೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಅರ್ಥಿಂಗ್ ಅಂಡ್ ಗ್ರೌಂಡಿಂಗ್ ಅನ್ಕನೆಕ್ಟ್ ಆಯ್ತು ಅಂದ್ರೆ ಕನೆಕ್ಟ್ ಆಗಿಲ್ಲ ಅಂತಂದ ಕೇಸಲ್ಲಿ ಇಟ್ ವಿಲ್ ಎಫೆಕ್ಟ್ ಆನ್ ಕಂಪ್ಲೀಟ್ ದ ಸಿಸ್ಟಮ್ ಆಸ್ ವೆಲ್ ಆಸ್ ದ ಆಪರೇಟರ್, ರೈಟ್? ಸೊ ವಿ ನೀಡ್ ಟು ಟೇಕ್ ಆನ್ ಕೇರ್ ದಟ್. ಅಂಡ್ ಇನ್ನೊಂದು ರೀತಿಲಿ ಸೋಲಾರ್ ಪ್ಯಾನಲ್ಸ್ ಅರ್ಥಿಂಗ್ ಪ್ರಾಪರ್ ಆಗಿ ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಬ್ಲಾಕಿಂಗ್ ಮತ್ತು ಬೈಪಾಸ್ ಡಯೋಡ್ಗಳು ಸೇಫ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಬಿಟ್ವೀನ್ ದ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಏನು ಒಳಗಡೆ ಸೋಲಾರ್ ಸೆಲ್ಸ್ ಗಳು ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೋ ಅಂತ ಒಂದು ಕೇಸಸ್ ಅಲ್ಲಿ ಕೆಲವೊಂದು ಅವಘಡಗಳಿಂದ ಸೇಫ್ ಮಾಡೋದು, ದಟ್ ಇಸ್ ಬ್ಲಾಕಿಂಗ್ ಡಯೋಡ್. ಇಟ್ ಇಸ್ ಪ್ರಿವೆಂಟ್ ದ ರಿವರ್ಸ್ ಫ್ಲೋ ಆಫ್. ಅಂದ್ರೆ ಈಗ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ, ಪವರ್ ನ ಜನರೇಟ್ ಮಾಡ್ತಾ ಇಲ್ಲ ಸೋಲಾರ್ ಪ್ಯಾನಲ್ಸ್ ಅಂದಾಗ ಆಪೋಸಿಟ್ ಒಂದು ಸೈಡ್ ಇಂದ ಏನ್ ಪವರ್ ಫ್ಲೋ ಆಗುತ್ತೆ ಡೇ ಟೈಮ್ ಅಲ್ಲಿ, ನೈಟ್ ಟೈಮ್ ಅಲ್ಲಿ ಆ ಸೈಡ್ ಇಂದ ಪವರ್ ಫ್ಲೋ ಆಗೋದಿಲ್ಲ. ಬಿಕಾಸ್ ಸೋಲಾರ್ ಪ್ಯಾನಲ್ಸ್ ಯಾವುದೇ ತರಹದ ಪವರ್ ನ ಜನರೇಟ್ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಬಟ್ ಬ್ಯಾಟ್ರಿಲಿ ಏನ್ ಎನರ್ಜಿ ಸ್ಟೋರ್ ಆಗಿರುತ್ತೆ, ಪವರ್ ಸ್ಟೋರ್ ಆಗಿರುತ್ತೆ, ಅದು ರಿವರ್ಸ್ ಆಗಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರಿವರ್ಸ್ ಆಗಿ ಫ್ಲೋ ಆದಾಗ ಏನಾಗುತ್ತೆ, ಸೋಲಾರ್ ಮಾಡೆಲ್ಸ್ ಗಳು ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಶಾರ್ಟ್ ಆಯ್ತು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಹಾಟ್ಸ್ಪಾಟ್ ಅಂದ್ರೆ ಅಷ್ಟು ಲಾಸ್ ಆಫ್ ಎನರ್ಜಿ, ಆ ಒಂದು ಪವರ್ ಜನರೇಟ್ ಮಾಡುವಂತ ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ಬ್ಲಾಕಿಂಗ್ ಡಯೋಡ್ಸ್ ಏನ್ ಮಾಡುತ್ತೆ, ಆ ರಿವರ್ಸಿಬಲ್ ಕರೆಂಟ್ ಅನ್ನ ಬ್ಲಾಕ್ ಮಾಡುತ್ತೆ. ಇನ್ನ ಬೈಪಾಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಂಗಲ್ ಸೆಲ್ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಅಥವಾ ಇನ್ನೇನೋ ಒಂದು ಹಾಟ್ಸ್ಪಾಟ್ ಆಗ್ಬಿಟ್ಟು ಪವರ್ ನ ಜನರೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅದು ಸೀರೀಸ್ ಆಗಿ ಕನೆಕ್ಟ್ ಆಗಿರುವಂತ ಎಲ್ಲಾ ಸೋಲಾರ್ ಸೆಲ್ಸ್ ಗಳ ಮಧ್ಯದಲ್ಲಿ ಪವರ್ ಜನರೇಟ್ ಆಗೋದು ತಪ್ಪು ಹೋಗುತ್ತೆ. ಹಾಗಾಗಿ ಬೈಪಾಸ್ ಡಯೋಡ್ ಕೊಟ್ಟಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೋಲಾರ್ ಸೆಲ್ ನ ಬಿಟ್ಬಿಟ್ಟು ಬೈಪಾಸ್ ಆಗ್ಬಿಟ್ಟು ನೆಕ್ಸ್ಟ್ ಸೆಲ್ಗೆ ಕನೆಕ್ಟ್ ಆಗ್ಬಿಟ್ಟು ಈಸಿಯಾಗಿ ಪವರ್ ನ ಜನರೇಟ್ ಮಾಡೋದು. ದಿಸ್ ಇಸ್ ಹೌ we need to take care that in the connection of solar panels. And student of XYZ Polytechnic, some polytechnic are interested to know the different stages of solar plant installation and guide them by explaining different steps of installation. ಯಾವುದೋ ಒಂದು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ನೀಡ್ ಟು ಗೆಟ್ ಅಂದ್ರೆ ಒಂದು ಸೋಲಾರ್ PV ಸಿಸ್ಟಮ್ ನ ಇನ್ಸ್ಟಾಲೇಷನ್ ನ ಸ್ಟೇಜಸ್ ಯಾವ್ದ್ಯಾವ್ದು
ಅನ್ನೋದಕ್ಕೆ. ಸೊ ನಾರ್ಮಲಿ ಫಸ್ಟ್ ಥಿಂಗ್ ಇಸ್ ಸಿವಿಲ್ ಫೌಂಡೇಶನ್ ಜಾಬ್. ಅಂದ್ರೆ ಯಾವ ಒಂದು ಲೊಕೇಶನ್ ಅಲ್ಲಿ ಗ್ರೌಂಡ್ ಮೌಂಟೆಡ್ ಅಥವಾ ರೂಫ್ ಮೌಂಟೆಡ್ ಇರ್ಬೋದು, ಯಾವ್ದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ಮೇಲೆ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡೋದಕ್ಕೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ. ಆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಿವಿಲ್ ಫೌಂಡೇಶನ್ ಆಗ್ಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಸಿವಿಲ್ ಫೌಂಡೇಶನ್ ಜಾಬ್. ಅದಾದ ನಂತರ ಮೌಂಟಿಂಗ್ ಸ್ಟ್ರಕ್ಚರ್ಸ್ ನ ಅಥವಾ ಸಪೋರ್ಟ್ ಸ್ಟ್ರಕ್ಚರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಬ್ಯಾಟ್ರಿ ಬ್ಯಾಂಕ್ ಇನ್ಸ್ಟಾಲೇಷನ್, ಇಂಟರ್ ಕನೆಕ್ಷನ್ ಆಫ್ ಸೋಲಾರ್ PV ಪ್ಯಾನಲ್ಸ್ ಇನ್ ಸೀರೀಸ್ ಅಂಡ್ ಪ್ಯಾನಲ್ ಕಾನ್ಫಿಗರೇಷನ್, ಚಾರ್ಜ್ ಕಂಟ್ರೋಲರ್ ಯೂನಿಟ್, ಫಂಕ್ಷನಲ್ ಜಂಕ್ಷನ್ ಬಾಕ್ಸಸ್ ಯೂನಿಟ್. These are the steps. After this, connection of inverter and load, and final ಆಗಿ earthing of lightning protection or earthing. All safety measures we need to take. These are the different stages of a solar PV project installation. Next question. Analyze the way in which mounting arrangement is to be done to get maximum electrical energy from solar PV system. In which mounting arrangement, ಯಾವ ಒಂದು ತರಹದ ಮೌಂಟಿಂಗ್ ಅರೇಂಜ್ಮೆಂಟ್ ಆದ್ರೆ ಅಟ್ ಮ್ಯಾಕ್ಸಿಮಮ್ ಹೈ ಎಫಿಷಿಯನ್ಸಿಲಿ ನಾವು ಪವರ್ನ ಜನರೇಟ್ ಮಾಡಬಹುದು ಅಂತ. ಸೊ ಫಾರ್ ಮೌಂಟಿಂಗ್ of solar panels, first it determines the mounting method, that is roof mounted or ground mounted. Modules should be oriented south facing to receive the maximum sunlight. ನಮ್ಮ ಇಂಡಿಯಾದಲ್ಲಿ ಸೌತ್ ಫೇಸಿಂಗ್ ಓರಿಯೆಂಟ್ ಮಾಡಿ ಅಕಾರ್ಡಿಂಗ್ ಟು ದ ಟಿಲ್ಟ್ ಆಂಗಲ್ ನ ತಗೊಂಡು ನಾವು ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡಿದಾಗ ಮ್ಯಾಕ್ಸಿಮಮ್ ಎನರ್ಜಿನ ನಾವು ಜನರೇಟ್ ಮಾಡಬಹುದು. ಅಂಡ್ ಮಾಡ್ಯೂಲ್ಸ್ ಪ್ರೊಡ್ಯೂಸಸ್ ಮೋರ್ ಪವರ್ ಅಟ್ ಲೋ ಟೆಂಪರೇಚರ್ ಅಂಡ್ ಫುಲ್ ಸನ್. So tracking the sun increases the amount of power from an array. Tracking ಅಂದ್ರೆ ಟ್ರ್ಯಾಕರ್ಸ್ ಏನಾದ್ರು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಹೇಗೆ ಸೂರ್ಯನ ಬೆಳಕು ಬರ್ತಾ ಇರುತ್ತೋ ಬೆಳಗ್ಗೆ 8 o'clock ಇಂದ ಸಂಜೆ 6 o'clock ವರೆಗೂ ಒಂದೇ ಡೈರೆಕ್ಷನ್ ಅಂತ ಖಂಡಿತ ಸೋಲಾರ್ ರೇಡಿಯೇಷನ್ಸ್ ಇರೋದಿಲ್ಲ. ಸೊ ಸೋಲಾರ್ ರೇಡಿಯೇಷನ್ಸ್ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಆ ಡೈರೆಕ್ಷನ್ ಅಲ್ಲಿ ಸೋಲಾರ್. ಸೊ ಓರಿಯೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಯೂಶಲಿ ಸೋಲಾರ್ PV ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಟ್ರ್ಯಾಕಿಂಗ್ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಸೋಲಾರ್ ರೇಡಿಯೇಷನ್ಸ್ ಬೀಳುತ್ತೋ ಅಕಾರ್ಡಿಂಗ್ ಟು ದಟ್ ದೇ ವಿಲ್ ಟರ್ನ್ ಯೂಸಿಂಗ್ ಮೋಟಾರ್ಸ್. ಸೊ ಇಫ್ ಎನಿ ಅಬ್ಸ್ಟ್ರಕ್ಷನ್ಸ್ ಸಚ್ ಆಸ್ ಟ್ರೀ ಬಿಲ್ಡಿಂಗ್ ಇತ್ತು ಅಂತ ಹೇಳಿದ್ರೆ ವಿ ಶುಡ್ ಬಿ ಅವಾಯ್ಡ್. ದಟ್ ಇಸ್ ನಾರ್ಮಲಿ ವಿ ಡಿಸೈಡ್ ಬೈ ಇನ್ ಲೈಕ್ ಲೊಕೇಶನ್ ಅಲ್ಲಿ ನಾವು ಲೊಕೇಶನ್ ಫೈಂಡ್ ಔಟ್ ಮಾಡುವಾಗೇನೆ ವಿ ಕ್ಯಾನ್ ಟೇಕನ್ ಕೇರ್ ದಟ್ ಯಾವುದೇ ತರಹದ ದೊಡ್ಡ ದೊಡ್ಡ ಮರಗಳಾಗಲಿ ಅಥವಾ ಬಿಲ್ಡಿಂಗ್ ಗಳಾಗಲಿ ಯೂಶಲಿ ವಿ ಕ್ಯಾನ್ ನಾಟ್ ಇನ್ಸ್ಟಾಲ್ ದ ಸೋಲಾರ್ ಪ್ಯಾನಲ್ಸ್ ಬಿಟ್ವೀನ್ ದಟ್. ಓಕೆ, ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋಲಾರ್ ಪ್ಯಾನಲ್ ಅಂಡ್ ದ ಅಬ್ಸ್ಟ್ರಕ್ಷನ್ಸ್, ನಾರ್ಮಲಿ ದ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಒಂದಕ್ಕೊಂದು ಏನು ಸೋಲಾರ್ ಪ್ಯಾನಲ್ಸ್ ಗಳ ಮಧ್ಯದಲ್ಲಿ ದ ಸ್ಪೇಸಿಂಗ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಬಿಕಾಸ್ ಆ ಒಂದು ಸೋಲಾರ್ ಪ್ಯಾನಲ್ ನಿಂದ ಇನ್ನೊಂದು ಸೋಲಾರ್ ಪ್ಯಾನಲ್ ಯಾವುದೇ ತರಹದ ಶೇಡ್ ಬೀಳಬಾರ್ದು ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಸ್ಪೇಸಿಂಗ್ ಹ್ಯಾಸ್ ಟು ಗಿವನ್. ಅಂಡ್ ಸಪೋರ್ಟ್ ಫಾರ್ ದ ಸೋಲಾರ್ ಪ್ಯಾನಲ್ಸ್ ನೀಡ್ ಟು ಬಿ ರೋಬೋಸ್ಟ್. ಅಂದ್ರೆ ಏನ್ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್ ನಾವು ಏನ್ ಯೂಸ್ ಮಾಡ್ತೀವಿ, ಯೂಶಲಿ ಸೋಲಾರ್ PV ಪ್ರಾಜೆಕ್ಟ್ಸ್ ಎಲ್ಲ 25 years ನ ಏಜ್ ಅಂತ ಹೇಳಿದ್ರೆ ಅಲ್ಲಿವರೆಗೂ ಅದು ನೀಟಾಗಿ ಆ ಒಂದು ಮೆಕ್ಯಾನಿಕಲ್ ಲೋಡ್ ಅನ್ನ ತಡ್ಕೋಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಗಿವ್ ದ ಪ್ರಾಪರ್ ಮೆಟೀರಿಯಲ್ ಇರುವಂತಹ ಸೋಲಾರ್ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ಸೋ ಇನ್ಸ್ಟಾಲ್ ದಟ್ rainwater, bird dropping, leaves, etc. do not accumulate and top surface can be cleaned easily. And easily accessible for the cleaning have to be taken care. Okay, next question. Discuss the electrical interconnection of cables to solar PV panels to increase the efficiency of solar PV system. ಇಲ್ಲಿ ಏನಾಗುತ್ತೆ, ಸೊ ಎಲೆಕ್ಟ್ರಿಕಲ್ ಇಂಟರ್ಕನೆಕ್ಷನ್ ಕೇಬಲ್ಸ್ ವೈರ್ಸ್ ಗಳು ಸೋಲಾರ್ PV ಪ್ರಾಜೆಕ್ಟ್ ಅಲ್ಲಿ ಕನೆಕ್ಟ್ ಮಾಡುವಾಗ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಯಾವ್ದ್ಯಾವ್ದನ್ನ ನಾವು ತಗೋಬೇಕು ಅನ್ನೋದು. ಸೊ ಎಲೆಕ್ಟ್ರಿಕಲ್ ಇಂಟರ್ ಕನೆಕ್ಷನ್ಸ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಪ್ಯಾನಲ್ಸ್ ಗಳನ್ನ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ಕಾನ್ಫಿಗರೇಷನ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಥಿಂಗ್ ಇಸ್ ಕೇಬಲ್ಸ್. ಸೊ ಕೇಬಲ್ಸ್ ಅಂಡ್ ಟರ್ಮಿನಲ್ಸ್ ಕನೆಕ್ಟರ್ಸ್ ಆರ್ ಪ್ರೊವೈಡೆಡ್ ವಿತ್ ದ ಸಿಸ್ಟಮ್ಸ್. ಇಲ್ಲಿ ನಾರ್ಮಲ್ ಆಗಿ ಸೋಲಾರ್ ಪ್ಯಾನಲ್ಸ್ ಗಳಿಗೆ ಏನು ನಾವು MC4 ಕನೆಕ್ಟರ್ಸ್ ಅಂತ ನಾವು ಏನ್ ಹೇಳ್ತೀವಲ್ವಾ, ಸೊ ಆ ಒಂದು ಟರ್ಮಿನಲ್ಸ್ ಇಂದ ಕೇಬಲ್ಸ್ ಗಳು ಥ್ರೂ ದ ಜಂಕ್ಷನ್ ಬಾಕ್ಸ್ and to the battery, inverter or maybe grid connection ಗೆ ಕನೆಕ್ಟ್ ಆಗ್ಬೇಕಾಗತ್ತೆ. ಸೊ it requires the proper length and cable should be cut, terminals to be crimped properly, clamped properly, and wire size shall be increased as the length of cable increases.
And this all come under the design of solar PV panels ಅಲ್ಲಿ ನಾವು cables design ಮಾಡುವಾಗ we have to taken care of that. So next question, discuss the different types of anti-islanding technique in solar PV system. So anti-islanding techniques. ಸೊ ಯೂಶುವಲಿ ಕಾಮನ್ ಆಗಿ ಹೇಳಬೇಕು, ಜನರಲ್ ಆಗಿ ಹೇಳ್ಬೇಕಂದ್ರೆ ಆಂಟಿ ಐಲ್ಯಾಂಡಿಂಗ್ ಅಂತ ಹೇಳಿದ್ರೆ ಇಸ್ ನಥಿಂಗ್ ಬಟ್ ಯಾವುದೋ ಒಂದು ಒಂದು ಏರಿಯಾದಲ್ಲಿ ಸೋಲಾರ್ ಇಂದನೇ ಸಪ್ಲೈ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸಪ್ಲೈಯಲ್ಲಿ ದಟ್ ಈಸ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪಿ ವಿ ಪ್ರಾಜೆಕ್ಟ್, ಆ ಒಂದು ಸಿಸ್ಟಮ್. ಸೊ ಆ ಒಂದು ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೈಟ್ ಟೈಮ್ ಅಲ್ಲಿ ಯಾವುದೇ ತರಹದ ಸೋಲಾರ್ ಸಪ್ಲೈ ಅದಕ್ಕೆ ಬರ್ತಾ ಇರೋದಿಲ್ಲ. ಲೈಕ್ ವಿ ನೀಡ್ ಟು ಟೇಕ್ ಸಪ್ಲೈ ಫ್ರಮ್ ಗ್ರಿಡ್ ಇಟ್ ಸೆಲ್ಫ್. ಸಡನ್ ಆಗಿ ಪವರ್ ಕಟ್ ಆದಾಗ ಏನಾಗುತ್ತೆ, ಇಲ್ಲಿ ಈ ಒಂದು ಟೂ ಸೈಡೆಡ್ ಏನು ನಾವು ಹೇಳ್ತೀವಿ, ಸೋಲಾರ್ ಸೈಡ್ ನ ಒಂದು ಸಪ್ಲೈ, ಗ್ರಿಡ್ ಸೈಡ್ ನ ಒಂದು ಸಪ್ಲೈ, ಅವೆರಡು ಒಂದು ಐಸೋಲೇಟ್ ಮಾಡೋದಕ್ಕೆ ಆಂಟಿ ಐಲ್ಯಾಂಡಿಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ. ಸೊ ಈಸ್ ರೆಫರ್ಸ್ ಟು ದ ಕಂಡೀಷನ್ ಇನ್ ವಿಚ್ ದ ಡಿಸ್ಟ್ರಿಬ್ಯೂಟೆಡ್ ಜನರೇಟರ್ ಕಂಟಿನ್ಯೂಸ್ ಟು ಪವರ್ ದ ಲೊಕೇಶನ್ ಅಂತ ಹೇಳಿದ್ರೆ, ಯಾವುದೇ ತರಹದ ಪವರ್ ಫ್ರಮ್ ಎಲೆಕ್ಟ್ರಿಕಲ್ ಯುಟಿಲಿಟಿ ನೋ ಲಾಂಗರ್ ಗ್ರಿಡ್ ಕನೆಕ್ಷನ್, ಗ್ರಿಡ್ ಅಲ್ಲಿ ಸಪ್ಲೈ ಆಫ್ ಆಯ್ತು ಅಂತ ಹೇಳಿದ್ರೆ ಐಲ್ಯಾಂಡಿಂಗ್ ಕ್ಯಾನ್ ಬಿ ಡೇಂಜರಸ್ ಟು ಯುಟಿಲಿಟಿ ವರ್ಕರ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರ ಏನೋ ಒಂದು ಗ್ರಿಡ್ ಕನೆಕ್ಷನ್ ಆಗಿರುವಂತ ಕಡೆ ಯಾವುದೋ ಒಂದು ಕಡೆ ಪವರ್ ಕಟ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅಲ್ಲಿ ರಿಪೇರ್ ಮಾಡ್ಬೇಕು ಅಂತ ಹೋದಾಗ ಆ ಪರ್ಟಿಕ್ಯುಲರ್ ಅದೇ ಸೇಮ್ ಲೈನ್ ಏನಾಗಿರುತ್ತೆ ಸೋಲಾರ್ ಪಿ ವಿ ಸಿಸ್ಟಮ್ ಇಂದ ಕೂಡ ಕನೆಕ್ಟ್ ಆಗಿರುತ್ತೆ. ಗ್ರಿಡ್ ಕನೆಕ್ಷನ್ ಫೇಲ್ ಆಯ್ತು ಅಥವಾ ಗ್ರಿಡ್ ಪವರ್ ಫೇಲ್ ಆಯ್ತು ಅಂತ ಹೇಳಿದಾಗ ನಾವು ಇಲ್ಲಿ ಬ್ಯಾಕಪ್ ಇಂದ ನಾವು ಸೋಲಾರ್ ಒಂದು ಸಪ್ಲೈ ಇಂದ ಸೋಲಾರ್ ಸ್ಟೋರ್ಡ್ ಎನರ್ಜಿಯಿಂದ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪವರ್ ಸಪ್ಲೈ ಇರುತ್ತೆ. ಆ ಒಂದು ಪವರ್ ಸಪ್ಲೈ ಇದ್ದಂತ ಕೇಸಲ್ಲಿ ಇಟ್ ಕ್ಯಾನ್ ಗೋ ಫ್ರಮ್ ದಟ್ ಲೈನ್ ಸಪ್ಲೈ ಆಗ್ತಾ ಇರುವಾಗ ಅಲ್ಲಿ ರಿಪೇರ್ ಮಾಡಬೇಕು ಆಗಿರುವಂತಹ ಕೆಲವೊಂದು ವರ್ಕರ್ಸ್ ಮೇಲೆ ಇಟ್ ಮೇ ಗೋಸ್ ಡೇಂಜರಸ್. ಸೊ ಸೊ ಆ ಒಂದು ಐಸೋಲೇಟ್, ಒಂದು ಸಲ ಗ್ರಿಡ್ ಕನೆಕ್ಷನ್ ತಪ್ಪೋಯ್ತು ಅಂತ ಹೇಳಿದಾಗ ಇಟ್ ಹ್ಯಾಸ್ ಟು ಬಿ ಐಸೋಲೇಟ್. ಆ ಪರ್ಟಿಕ್ಯುಲರ್ ಸೋಲಾರ್ ಸಪ್ಲೈಯ ಒಂದು ಏರಿಯಾದ ಅದು ಐಸೋಲೇಟ್ ಆಗ್ಬೇಕಾಗತ್ತೆ. ದಟ್ ಇಸ್ ವಿ ಕಾಲ್ ಆಂಟಿ ಐಲ್ಯಾಂಡಿಂಗ್. So this is what anti-island. You can check it here. This is a normal grid operation. No? ಇಲ್ಲಿ ಗ್ರಿಡ್ ಆಪರೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಸೋಲಾರ್ ಪ್ಯಾನೆಲ್ಸ್ ಕನೆಕ್ಟ್ ಆಗುತ್ತೆ. ಆ ಸೋಲಾರ್ ಪ್ಯಾನೆಲ್ಸ್ ಗಳು ಯಾವುದೋ ಒಂದು ಟ್ರಾನ್ಸ್ಫಾರ್ಮರ್ಗೆ ಇದಾಗ್ತಿರುತ್ತೆ. ಸೊ ಇಲ್ಲಿ ಮನೆಗಳಿಗೆ ಬಂತು ಅಂತ ಹೇಳಿದ್ರೆ ಅದು ಥರ್ಡ್ ಇಸ್ ಗ್ರಿಡ್ ಕನೆಕ್ಷನ್ ಅಂತ ಹೇಳಿದ್ರೆ, ಸೋಲಾರ್ ಚೇಂಜಸ್ ದ ಬ್ಯಾಟ್ರಿ, ಸೋಲಾರ್ ಫೀಡ್ಸ್ ಹೌಸ್ ಟು ದ ಲೋಡ್, ದೆನ್ ಸೋಲಾರ್ ಎಕ್ಸ್ಪೋರ್ಟ್ಸ್ ಎಕ್ಸೆಸ್ ಟು ದ ಗ್ರಿಡ್. ಅಂದ್ರೆ ಏನು ಸೋಲಾರ್ ಅಲ್ಲಿ ನಾವು ಪವರ್ ನ ಜನರೇಟ್ ಮಾಡ್ತೀವಿ, ಅದು ಎಕ್ಸೆಸ್ ಆದಾಗ ನಾವು ಗ್ರಿಡ್ ಗೆ ಇಂಜೆಕ್ಟ್ ಮಾಡಬಹುದು ಅಂತ ಒಂದು ಆಪ್ಷನ್ ಕೂಡ ತಗೊಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಸೋಲಾರ್ ಚಾರ್ಜ್ ಬ್ಯಾಟ್ರೀಸ್, ಸೋಲಾರ್ ಅಂಡ್ ಬ್ಯಾಟ್ರಿ ಸಪ್ಲೈ ಹೌಸ್ ಲೋಡ್ ಓನ್ಲಿ. ಅಂದ್ರೆ ಇಲ್ಲಿ ಎರಡೂ ಕಡೆಯಿಂದನೂ ನಾವು ಸಪ್ಲೈ ತಗೋಬಹುದು ಅಂತ ಬಂದಾಗ, ಇನ್ ಕೇಸ್ ಗ್ರಿಡ್ ಕನೆಕ್ಷನ್ ಅಲ್ಲಿ ಪವರ್ ಆಫ್ ಆಯ್ತು ಅಂತ ಹೇಳಿದಾಗ ಅಲ್ಲಿ ಕನೆಕ್ಷನ್ ಆಪರೇಟ್ ಮಾಡುವಂತಹ ಕೆಲವೊಂದು ವರ್ಕರ್ಸ್ ಗಳಿಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್. ಹಾಗಾಗಿ ವಿ ನೀಡ್ ಟು ಟೇಕನ್ ಕೇರ್ ದಟ್ ಆಂಟಿ ಐಲ್ಯಾಂಡಿಂಗ್. ಒಂದ್ಸಲ ಗ್ರಿಡ್ ಫೇಲ್ಯೂರ್ ಆಯ್ತು ಅಂತ ಹೇಳಿದಾಗ ಇಟ್ ಹ್ಯಾಸ್ ಟು ಬಿ ಐಸೋಲೇಟ್ ಫ್ರಮ್ ದಟ್ ಗ್ರಿಡ್. ಆ ಒಂದು ಪ್ರಾಪರ್ ಆಟೋಮೆಟಿಕ್ ಟೆಕ್ನಿಕ್ ನ ನಾವು ಆಂಟಿ ಐಲ್ಯಾಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. And this is what week 5. Thank you all.